Good morning, students. How are you all? I hope you are safe and healthy at home. Welcome to 4th Standard EVS class. Students, Unit 7 Day 17, Day 18, Day 19 class now already new Lead School at Home online class ಅಲ್ಲಿ watch ಮಾಡಿದ್ದೀರಾ. Isn't it children? So once again recapping the video for you to understand neatly. Okay. First we move on to the Day 17 class. Okay children. ಅಂದರೆ ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳು. ಓಕೆ, ಇನ್ ಮಂಡೇ ಕ್ಲಾಸ್ ದ ಟಾಪಿಕ್ ಈಸ್ ಜನ್ರೇಷನ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ದ ಸನ್. ಸೊ ಸನ್ನನ್ನು ಯೂಸ್ ಮಾಡಿಕೊಂಡು ಹೇಗೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡೋದು ಅನ್ನೋದನ್ನು ನೋಡೋಣ ಮಕ್ಕಳು. ಓಕೆ, ದ ಸನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲೈಫ್ ಆನ್ ದ ಅರ್ತ್. ಸೊ ಅರ್ತ್ ಮೇಲೆ ಯಾವುದೇ ಒಂದು ಪ್ರಾಣಿ ಬದುಕಬೇಕು ಅಂತಂದ್ರು ಅಥವಾ ಸಸ್ಯ ಬದುಕಬೇಕು ಅಂತಂದ್ರು ಸನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಟ್ ಗಿವ್ಸ್ ಅಸ್ ಲೈಟ್ ಆ್ಯಂಡ್ ಹೀಟ್. ಸನ್ ಏನು ಕೊಡುತ್ತೆ ನಮಗೆ? ಲೈಟ್ ಮತ್ತು ಹೀಟನ್ನು ಕೊಡುತ್ತೆ. ಇಟ್ ಹೆಲ್ಪ್ ಪ್ಲ್ಯಾಂಟ್ಸ್ ಮೇಕ್ ದೇರ್ ಫುಡ್. ಸೊ ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ಸು ತಮ್ಮ ಫುಡ್ಡನ್ನು ತಯಾರಿಸ್ಕೊತವೆ. ಅದಕ್ಕೇನಂತ ಹೇಳ್ತೀವಿ? ಆ ಪ್ರೋಸೆಸ್ಸಿಗೆ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. And these plants serve as food for us and other animals too. ಸೊ ಈ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ? ಸೊ ಆ ಫುಡ್ಡನ್ನು ನಮಗೋಸ್ಕರ ಆ್ಯಂಡ್ ಇನ್ನು ಕೆಲವೊಂದು ಅನಿಮಲ್ಸಿಗೋಸ್ಕರ ಕೊಡುತ್ತೆ. ಓಕೆ, ಬಟ್ ದ ಎನರ್ಜಿ ಫ್ರಮ್ ದ ಸನ್ ಕಾಲ್ಡ್ ಸೋಲಾರ್ ಎನರ್ಜಿ. ಸೊ ಸನ್ನಿಂದ ಸಿಗುವಂತಹ ಎನರ್ಜಿನ ಏನಂತ ಹೇಳ್ತೀವಿ ನಾವು? ಸೋಲಾರ್ ಎನರ್ಜಿ ಅಂತ ಹೇಳ್ತೀವಿ. ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಟು ಜನರೇಟ್ ದ ಎಲೆಕ್ಟ್ರಿಸಿಟಿ. ಈ ಸೋಲಾರ್ ಎನರ್ಜಿನ ಏನು ಮಾಡ್ತೀವಿ? ಸೊ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಹೇಗೆ ಅಂತ ನೋಡೋಣ ಮಕ್ಕಳ. ದಿಸ್ ಕ್ಯಾನ್ ಬಿ ಡನ್ ಇನ್ ಇಂಡಿವಿಜುವಲ್ ಹೌಸಸ್ ಆ್ಯಂಡ್ ಬಿಲ್ಡಿಂಗ್ಸ್. ಸೊ ಈ ಸೋಲಾರ್ ಎನರ್ಜಿನ ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂತಂದರೆ ಇಂಡಿವಿಜುವಲ್ ಹೌಸಸ್ ಅಥವಾ ಬಿಲ್ಡಿಂಗ್ಸಲ್ಲಿ ಇದನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು. ಹೇಗೆ ಅಂತಂದರೆ ಆ್ಯಂಡ್ ಇನ್ ದ ಸೋಲಾರ್ ಪವರ್ ಪ್ಲ್ಯಾಂಟ್ಸ್. ಸೊ ಸೋಲಾರ್ ಪವರ್ ಪ್ಲ್ಯಾಂಟ್ಸನ್ನು ಯೂಸ್ ಮಾಡಿಬಿಟ್ಟು ಸೋಲಾರ್ ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಇನ್ ಇಂಡಿಯಾ ಎ ವೆರಿ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಜನರೇಟೆಡ್ ಯೂಸಿಂಗ್ ಸೋಲಾರ್ ಎನರ್ಜಿ. ಇಂಡಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓನ್ಲಿ ಅಬೌಟ್ 100 ಅಂತಂದರೆ 100ಗೆ 1 ಭಾಗ ಮಾತ್ರ ಈ ಎಲೆಕ್ಟ್ರಿಸಿಟಿನ ಸೋಲಾರ್ ಎನರ್ಜಿಯಿಂದ ನಾವು ಪಡ್ಕೊತಾ ಇದ್ದೀವಿ. ಬಟ್ ಇಟ್ ಈಸ್ ಇನ್ಕ್ರೀಸಿಂಗ್ ಎಟ್ ಎ ವೆರಿ ಫಾಸ್ಟ್ ಪೇಸ್ ಆಸ್ ದ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ ಫ್ರಮ್ ದ ಸನ್ ಗೋಸ್ ಡೌನ್. ಸೊ ಇದೇನು ಮಾಡುತ್ತೆ ಅಂತಂದರೆ ತುಂಬ ಫಾಸ್ಟಾಗಿ ಈ ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದನ್ನು ನಾವು ಇನ್ಕ್ರೀಸ್ ಆಗ್ತಾ ಇದೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಸ್ಟೂಡೆಂಟ್ಸ್ ಸೇ ದಿಸ್ ಈಸ್ ಸೋಲಾರ್ ಸೆಲ್ಸ್. ಓಕೆ ಚಿಲ್ಡ್ರನ್, ಸೊ ಈ ಸೋಲಾರ್ ಪ್ಯಾನಲ್ ಹೇಗಾಗತ್ತೆ ಅಂದರೆ ತುಂಬ ಸೋಲಾರ್ ಸೆಲ್ಸ್ಗಳನ್ನೆಲ್ಲ ಈ ರೀತಿಯಾಗಿ ಜೋಡಿಸಿದಾಗ ಇದು ಸೋಲಾರ್ ಪ್ಯಾನಲ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆ ಚಿಲ್ಡ್ರನ್, ಸೊ ಇದೇ ಸೋಲಾರ್ ಪ್ಯಾನಲನ್ನ ಲಾರ್ಜ್ ಏರಿಯಾದಲ್ಲಿ ಅರೇಂಜ್ ಮಾಡಿದಾಗ ಇದೇನಂತ ಕರೆಸುತ್ತೆ? ಸೋಲಾರ್ ಪವರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಓಕೆ ಚಿಲ್ಡ್ರನ್, ಸೋಲಾರ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ಎ ಸ್ಪೆಷಲ್ ಡಿವೈಸಸ್ ಕಾಲ್ಡ್ ಅ ಸೋಲಾರ್ ಸೆಲ್ಸ್. ಸೊ ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ಯಾವುದು? ಅದನ್ನು ಸ್ಪೆಷಲ್ ಡಿವೈಸ್ ಅಂತ ಹೇಳ್ತೀವಿ. ಅದಕ್ಕೇನಂತ ನೇಮು? ಸೋಲಾರ್ ಸೆಲ್ಸ್ ಅಂತ ಕರಿತೀವಿ. ಓಕೆ, ಮೆನಿ ಸೋಲಾರ್ ಸೆಲ್ಸ್ ಪುಟ್ ಟುಗೆದರ್ ಟು ಕ್ರಿಯೇಟ್ ಎ ಸೋಲಾರ್ ಪ್ಯಾನಲ್. ಸೊ ಈ ತುಂಬ ಸೋಲಾರ್ ಸೆಲ್ಸನ್ನು ನಾವು ಒಟ್ಟಿಗೆ ಜೋಡಿಸಿದಾಗ ಏನಂತ ಆಗುತ್ತೆ? ಇದು ಸೋಲಾರ್ ಪ್ಯಾನಲ್ ಅಂತ ಹೇಳಿಬಿಟ್ಟು ಕರೆಸ್ಕೊಳ್ಳುತ್ತೆ. ಓಕೆ, ದಿಸ್ ಸೋಲಾರ್ ಪ್ಯಾನಲ್ ಕ್ಯಾನ್ ಬಿ ಪ್ಲೇಸ್ಡ್ ಆನ್ ದ rooftops of buildings or homes to generate a electricity. ಈ ಸೋಲಾರ್ ಪ್ಯಾನಲ್ಸನ್ನ ಒಂದು ರೂಫ್ ಟಾಪ್ಸ್ ಮೇಲೆ ಬಿಲ್ಡಿಂಗ್ಸ್ ಮೇಲೆ ಜೋಡಿಸಿದಾಗ ಇದು ಏನಾಗುತ್ತೆ? ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡುತ್ತೆ.
Many solar panels in a large space make a solar power plant. ಸೊ ತುಂಬ ಸೋಲಾರ್ ಪ್ಯಾನಲ್ಸ್ಗಳನ್ನು ಒಂದು ಲಾರ್ಜ್ ಏರಿಯಾದಲ್ಲಿ ಜೋಡಿಸಿದಾಗ ಏನಾಗುತ್ತೆ, ಸೋಲಾರ್ ಪವರ್ ಪ್ಲ್ಯಾಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಫ್ರಮ್ ವಿಚ್ ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಯೂಸಿಂಗ್ ಪವರ್ ಲೈನ್ಸ್. ಸೊ ಈ ರೀತಿಯಾಗಿ ಸೋಲಾರ್ ಪವರ್ ಪ್ಲ್ಯಾಂಟಿಂದ ಪ್ರೊಡ್ಯೂಸ್ ಆಗುವಂತಹ ಎಲೆಕ್ಟ್ರಿಕಲ್ ಎನರ್ಜಿನ ಒಂದು ಪವರ್ ಲೈನ್ಸಿಗೆ ಹಾಕಿದಾಗ ಅದು ಎಲ್ಲ ಕಡೆನೂ ಟ್ರಾನ್ಸ್ಮಿಟ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಆ್ಯಂಡ್ ಆ ಕ್ಲಾಸಲ್ಲಿ ನಿಮಗೆ ಮತ್ತೇನು ಕೊಟ್ಟಿದ್ರು, WS14 ಫಿಲಪ್ ಮಾಡಿಸಿದ್ರು. ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಆ್ಯಂಡ್ SR10 ಆ್ಯಂಡ್ SR11 ರೀಡ್ ಮಾಡೋಕ್ಕೆ ಹೇಳಿದರು. ಮಾಡಿದ್ದೀರಾ ಅಲ್ವಾ? ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಹೌ ಎಲೆಕ್ಟ್ರಿಸಿಟಿ ರೀಚಸ್ ಅವರ್ ಹೋಮ್. ಸೊ ಹಾಗಾದರೆ ಎಲೆಕ್ಟ್ರಿಸಿಟಿ ನಮ್ಮ ಮನೆಗಳಿಗೆ ಹೇಗೆ ರೀಚ್ ಆಗುತ್ತೆ ಅಂತ ನೋಡೋಣ ಮಕ್ಕಳ. ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಎಲೆಕ್ಟ್ರಿಸಿಟಿ ರೀಚಿಂಗ್ ಹೋಮ್ ಥ್ರೂ ದ ಗ್ರಿಡ್. ಸೊ ಈ ಗ್ರಿಡ್ಡಿನ ಮುಖಾಂತರ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಎಲ್ಲ ಹೋಮ್ಸ್ಗಳಿಗೂ ಬರುತ್ತೆ. ಓಕೆ, ಎ ಹ್ಯೂಜ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಜನರೇಟೆಡ್ ಅಟ್ ಅ hydroelectric, thermal and solar power plant. Now this electricity needs to be transported to increase that need it, like cities, towns and villages. So huge amount of electricity ಯಾವುದ್ರ ಮೂಲಕ ಪ್ರೊಡ್ಯೂಸ್ ಆಗುತ್ತೆ, ಹೈಡ್ರೋ ಎಲೆಕ್ಟ್ರಿಸಿಟಿಯಿಂದ ಆ್ಯಂಡ್ ಥರ್ಮಲ್ ಪವರ್ ಪ್ಲ್ಯಾಂಟಿಂದ ಆ್ಯಂಡ್ ಸೋಲಾರ್ ಪವರ್ ಪ್ಲ್ಯಾಂಟಿಂದ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಈ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಎಲ್ಲ ಕಡೆನೂ ಟ್ರಾನ್ಸ್ಪೋರ್ಟೆಡ್ ಆಗುತ್ತೆ. ಅಂಡರ್ಸ್ಟುಡ್? ಯಾವ್ಯಾವ ಕಡೆ ಅಂತಂದರೆ ಸಿಟೀಸು, ಟೌನ್ಸ್ ಆ್ಯಂಡ್ ವಿಲೇಜಸ್ಸಿಗೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತೆ. ನೌ ವಿ ನೋ ಅಬೌಟ್ ದ ಗ್ರಿಡ್. ಫಾರ್ ಎಲೆಕ್ಟ್ರಿಸಿಟಿ ಟು ರೀಚ್ ಅವರ್ ಹೋಮ್, ಇಟ್ ಈಸ್ ಫಸ್ಟ್ ಸೆಂಟ್ ಟು ಗ್ರಿಡ್ ಯೂಸಿಂಗ್ ಲಾಂಗ್ ವೈರ್ಸ್. ಸೊ ಫಸ್ಟ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತಂದರೆ ನಮ್ಮ ಹೋಮ್ಸ್ಗಳಿಗೆ ಎಲೆಕ್ಟ್ರಿಸಿಟಿ ಬರುತ್ತೆ. ಯಾವುದ್ರ ಮೂಲಕ? ಗ್ರಿಡ್ ಮೂಲಕ ಆ್ಯಂಡ್ ಲಾಂಗ್ ವೈರ್ಸ್ ಮೂಲಕ ಅಲ್ವಾ ಮಕ್ಕಳ. ಅಟ್ ದ ಗ್ರಿಡ್ ದ ಎಲೆಕ್ಟ್ರಿಸಿಟಿ ಈಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಹೋಮ್ಸ್. ಎ ಲಾಟ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಲಾಸ್ಟ್ ವೈಲ್ ಇಟ್ ಟ್ರಾವೆಲ್ಸ್ ಸಚ್ ಎ ಲಾಂಗ್ ಡಿಸ್ಟೆನ್ಸ್ ಅಕ್ರಾಸ್ ದ ವೈರ್. ಸೊ ಎಲೆಕ್ಟ್ರಿಸಿಟಿ ಹೇಗೆ ರೀಚ್ ಆಗುತ್ತೆ ಎಲ್ಲ ಕಡೆನೂ ಲಾಂಗ್ ಡಿಸ್ಟೆನ್ಸಲ್ಲಿ ಅಂದರೆ ಥ್ರೂ ದ ವೈರ್ಸ್. ಸೊ ವೈರ್ ಮೂಲಕ ಎಲೆಕ್ಟ್ರಿಸಿಟಿ ಲಾಂಗ್ ಡಿಸ್ಟೆನ್ಸಿಗೆ ಪಾಸ್ ಆಗುತ್ತೆ. ಫ್ರಮ್ ದ ಗ್ರಿಡ್ ಎಲೆಕ್ಟ್ರಿಸಿಟಿ ರೀಚಸ್ ಹೋಮ್, ಆಫೀಸಸ್ ಆ್ಯಂಡ್ ಅದರ್ ಬಿಲ್ಡಿಂಗ್ಸ್ ಥ್ರೂ ದ ನೆಟ್ವರ್ಕ್ ಆಫ್ ಸ್ಮಾಲರ್ ಶಾರ್ಟರ್ ವೈರ್ಸ್. ಸೊ ಹೇಗೆ ಎಲ್ಲ ಕಡೆ ರೀಚ್ ಆಗುತ್ತೆ ಅಂತಂದರೆ ನೆಟ್ವರ್ಕಿಂದ, ಸ್ಮಾಲರ್ ಶಾರ್ಟರ್ ಆ್ಯಂಡ್ ವೈರ್ಸಿಂದ ಇದು ಎಲ್ಲ ಕಡೆನೂ ಕೂಡ ಇದು ರೀಚ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? Next we know about the rooftop. An easier and more economical way to power homes and buildings is to install a few solar panels on the rooftop of the building. ಸೊ ಈ ಸೋಲಾರ್ ಪ್ಯಾನಲ್ಗಳನ್ನು ಎಲ್ಲಿಡ್ತಾರೆ ಅಂತಂದರೆ ಹೋಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್. ಸೊ ರೂಫ್ ಮೇಲ್ಗಡೆ, ಬಿಲ್ಡಿಂಗ್ಸ್ ಅಥವಾ ಹೋಮಿನ ರೂಫ್ ಮೇಲ್ಗಡೆ ಇದನ್ನು ಪ್ಯಾನಲ್ಸ್ಗಳನ್ನು ಇಡ್ತಾರೆ. ಆ್ಯಂಡ್ ಇದು ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಸ್ವಲ್ಪ ಎಕನಾಮಿಕಲ್ಲಾಗಿ ಜಾಸ್ತಿ ಇರುತ್ತೆ ಚಿಲ್ಡ್ರನ್. ಓಕೆ, ಫ್ರಮ್ ಹಿಯರ್ ದ ಎಲೆಕ್ಟ್ರಿಸಿಟಿ ಜನರೇಟೆಡ್ ಕ್ಯಾನ್ ಬಿ ಡೈರೆಕ್ಟ್ಲಿ ಯೂಸ್ಡ್ ಟು ಪವರ್ ದ ಹೋಮ್. ಸೊ ಇದೇನಾಗುತ್ತೆ ಅಂತಂದರೆ ಹೋಮಿಗೆಲ್ಲ ಇದು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಆಫೀಸ್ ಆರ್ ಬಿಲ್ಡಿಂಗ್. ದಿಸ್ ಮೆಥಡ್ ಡಸ್ ನಾಟ್ ರಿಕ್ವೈರ್ ಅ ಲಾಂಗ್ ಪವರ್ ಲೈನ್ಸ್ ಆರ್ ಗ್ರಿಡ್ಸ್. ಸೊ ಈ ಮೆಥಡ್ ಏನು, ಓನ್ಲಿ ಪ್ಯಾನಲ್ಸ್ಗಳನ್ನು ರೂಫ್ ಮೇಲ್ಗಡೆ ಇಟ್ಟರೆ ಮುಗೀತು. ಇಲ್ಲಿ ಯಾವುದೇ ರೀತಿಯಾದಂತಹ ಲಾಂಗ್ ಪವರ್ ಲೈನ್ಸ್ ಅಥವಾ ಗ್ರಿಡ್ಸು ಬೇಕಾಗಿರಲ್ಲ. ಆ್ಯಂಡ್ ಎಲೆಕ್ಟ್ರಿಸಿಟಿ ಈಸ್ ನಾಟ್ ಲಾಸ್ಟ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್. ಸೊ ಎಲೆಕ್ಟ್ರಿಸಿಟಿ ಏನಾಗಿರುತ್ತೆ, ತುಂಬ ಲಾಂಗ್ ಡ್ಯೂರೇಷನಲ್ಲಿ, ಲಾಸ್ಟ್ ಡ್ಯೂರೇಷನ್ ಆಫ್ ಟ್ರಾನ್ಸ್ಮಿಷನಲ್ಲಿ ಇರೋದಿಲ್ಲ. ಓಕೆ, ಎ ರೂಫ್ ಟಾಪ್ solar panels is a new technology and building and homes are slowly adopting it.
ಸೊ ಇದು ನ್ಯೂ ಟೆಕ್ನಾಲಜಿ ಆಗಿರುತ್ತೆ. ಬಿಲ್ಡಿಂಗ್ಸ್ ಮತ್ತು ಹೋಮ್ಸ್ಗಳಲ್ಲಿ ಇದು ಸ್ಲೋ ಆಗಿ ಇದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಇದಿಷ್ಟನ್ನು ಯಾವ ಕ್ಲಾಸಲ್ಲಿ ಕಲ್ತಿದ್ರಿ? ಡೇ 18 ಅಂತಂದರೆ ವೆನ್ಸ್ಡೇ ಕ್ಲಾಸಲ್ಲಿ ಇದನ್ನು ಕಲ್ತಿದ್ದೀರಾ. ಈ ಕ್ಲಾಸಲ್ಲಿ WS15 ಫಿಲ್ ಮಾಡಿಸಿದ್ದಾರೆ ಆ್ಯಂಡ್ SR11 ಕೂಡ ರೀಡ್ ಮಾಡೋಕ್ಕೆ ಹೇಳಿದ್ದಾರೆ. ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 19. ಇನ್ ಡೇ 19 ಅಂತಂದರೆ ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಇನ್ ಫ್ರೈಡೇ ಕ್ಲಾಸ್ ದ ಟಾಪಿಕ್ ಈಸ್ ರಿವಿಷನ್ ಆಫ್ ಯೂನಿಟ್ 7. ಓಕೆ ಚಿಲ್ಡ್ರನ್? ಓಕೆ students, see this. In a revision, the first topic is human ear. So human ear ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. Students, see this. This is the structure of human ear. So see this. This is a outer ear. ಏನಂತ ಹೇಳ್ತೀವಿ ಇದಕ್ಕೆ? outer ear ಅಂತ ಹೇಳ್ತೀವಿ. The outer ear collects the sound and send it inside the ear. ಸೊ ಔಟರ್ ಇಯರ್ ಏನು ಮಾಡುತ್ತೆ? ಸೌಂಡನ್ನು ಕಲೆಕ್ಟ್ ಮಾಡಿಬಿಟ್ಟು ಇನ್ನರ್ ಇಯರಿಗೆ ಅದನ್ನು ಪಾಸ್ ಮಾಡುತ್ತೆ, ಸೆಂಡ್ ಮಾಡುತ್ತೆ. ಓಕೆ ಚಿಲ್ಡ್ರನ್? ಸೊ ಈ ಇನ್ನರ್ ಇಯರಲ್ಲಿ ಏನಿರುತ್ತೆ? ಇಯರ್ ಡ್ರಮ್ ಇರುತ್ತೆ. ದ ಇಯರ್ ಡ್ರಮ್ ವೈಬ್ರೇಟ್ಸ್ ವೆನ್ ದ ಸೌಂಡ್ ರೀಚಸ್ ಇಟ್. ಸೊ ಔಟರ್ ಇಯರಿಂದ ಇಯರ್ ಡ್ರಮ್ಮಿಗೆ ಸೌಂಡ್ ರೀಚ್ ಆದಾಗ ಏನಾಗುತ್ತೆ? ಇಯರ್ ಡ್ರಮ್ಮು ವೈಬ್ರೇಟ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ದ 3 ಸ್ಮಾಲ್ ಬೋನ್ಸ್. ಇನ್ನರ್ ಇಯರಲ್ಲಿ ಏನಿರುತ್ತೆ? 3 ಸ್ಮಾಲ್ ಬೋನ್ಸ್ ಇರುತ್ತೆ. ಇದಕ್ಕೇನಂತ ಹೇಳ್ತೀವಿ ನಾವು? ಸ್ಟೇಪೀಸ್ ಅಂತ ಹೇಳ್ತೀವಿ. ಓಕೆ, ಇಡೀ ನಮ್ಮ ಬಾಡಿಯಲ್ಲಿರುವಂಥ ತುಂಬ ಸ್ಮಾಲ್ ಬೋನ್ ಎಲ್ಲಿದೆ ಅಂತಂದರೆ ಇಯರಲ್ಲಿದೆ. ಓಕೆ ಚಿಲ್ಡ್ರನ್? ಏನಂತ ಕರಿತೀವಿ ಅದಕ್ಕೆ? ಸ್ಟೇಪೀಸ್ ಅಂತ ಹೇಳ್ತೀವಿ. ದ ಇಯರ್ ಡ್ರಮ್ ಈಸ್ ಕನೆಕ್ಟೆಡ್ ಟು ದ 3 ಸ್ಮಾಲ್ ಬೋನ್ಸ್. ಸೊ ಇಯರ್ ಡ್ರಮ್ ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ? ಈ 3 ಸ್ಮಾಲ್ ಬೋನ್ಸಿಗೆ ಕನೆಕ್ಟ್ ಆಗಿರುತ್ತೆ. Inside the ear, the vibration from the eardrum makes these bones vibrate as well. So ಈ ಸೌಂಡ್ ಔಟರ್ ಇಯರಿಂದ ಇಯರ್ ಡ್ರಮ್ಮಿಗೆ ಬಂದಾಗ ಅದು ವೈಬ್ರೇಟ್ ಆಗುತ್ತೆ. ಇದು ವೈಬ್ರೇಟ್ ಆದಾಗ ಏನಾಗುತ್ತೆ? ಈ ಸ್ಮಾಲ್ ಬೋನ್ಸು ಕೂಡ ವೈಬ್ರೇಟ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? The vibration are passed on this manner until they reach a special structure called coccyx. The coccyx is snail-shaped structure. ಸೊ ಈ ಸ್ಮಾಲ್ ಬೋನ್ಸಿಂದ ಎಲ್ಲಿಗೆ ರೀಚ್ ಆಗುತ್ತೆ? ಇದು ಈ ಕೇಕುಲಿಗೆ ರೀಚ್ ಆಗುತ್ತೆ. ಅದೇನು ಮಾಡುತ್ತೆ? ಅದು ಬ್ರೈನಿಗೆ ಆ ಸೌಂಡನ್ನು ಪಾಸ್ ಮಾಡುತ್ತೆ ಮಕ್ಕಳು. ಓಕೆ, ದ ಕಾಕ್ಯುಲೈ ಇಸ್ ಸ್ನೈಲ್ ಶೇಪ್ಡ್ ಸ್ಟ್ರಕ್ಚರ್. ಅದು ಯಾವ ರೀತಿ ಇರುತ್ತೆ? ಸ್ನೈಲ್ ಅಂತಂದರೆ ಬಸುವಿನ ಹುಳದ ರೀತಿಯಲ್ಲಿ ಅದರ ಶೇಪ್ ಇರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ದ ಕೇಕುಲೈ ಕನ್ವರ್ಟ್ಸ್ ದ ಸೌಂಡ್ ಇಂಟು ಸಿಗ್ನಲ್ಸ್ ಆ್ಯಂಡ್ ಸೆಂಡ್ಸ್ ಇಟ್ ಟು ದ ಬ್ರೈನ್. ಸೊ ಈ ಸೌಂಡ್ ಎಲ್ಲಿಗೆ ಪಾಸ್ ಮಾಡುತ್ತೆ? ಇದು ಬ್ರೈನಿಗೆ ಪಾಸ್ ಮಾಡುತ್ತೆ. ಅವರ್ ಬ್ರೈನ್ ಅಂಡರ್ಸ್ಟುಡ್ ದಿಸ್ ಸಿಗ್ನಲ್ಸ್ ಆ್ಯಸ್ ಅ ಸೌಂಡ್. ಸೊ ಈ ಸಿಗ್ನಲ್ ಏನು ಮಾಡುತ್ತೆ? ನಮ್ಮ ಬ್ರೈನು ಇದು ಯಾವ ಸೌಂಡು ಅಂತ ಹೇಳಿಬಿಟ್ಟು ಐಡೆಂಟಿಫೈ ಮಾಡುತ್ತೆ. Understood students? Next, students, see this picture. Label the parts of the ear and explain how human ear sound. So ಈ ಇಯರ್ ಪಾರ್ಟ್ಸನ್ನು ನಾವು ಮೆನ್ಷನ್ ಮಾಡಬೇಕಂತೆ ಆ್ಯಂಡ್ ಆ ಇಯರ್ ಹೇಗೆ ಸೌಂಡನ್ನು ಕೇಳಿಸ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಹೇಳಬೇಕಂತೆ ಮಕ್ಕಳು. Students, see this. This is outer ear. This is eardrum. This is 3 small bones called as stapes and this is coccyx. Understood students? Inside our ear is special structure known as eardrum. ನಮ್ಮ ಕಿವಿಯ ಒಳಗಡೆ ಇನ್ನರ್ ಇಯರಲ್ಲಿ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಇದೆ. ಅದಕ್ಕೆ ಏನಂತ ಹೇಳ್ತೀವಿ? ಇಯರ್ ಡ್ರಮ್ ಅಂತ ಹೇಳ್ತೀವಿ. ಇಯರ್ ಡ್ರಮ್ ವೈಬ್ರೇಟ್ಸ್ ವೆನ್ ದ ಸೌಂಡ್ ವೇವ್ಸ್ ರೀಚ್ ಇಟ್. ಸೊ ಇಯರ್ ಡ್ರಮ್ ವೈಬ್ರೇಟ್ ಆಗ್ತಿದೆ ಅಂತಂದರೆ ಸೌಂಡ್ ವೇವು ಅದಕ್ಕೆ ರೀಚ್ ಆಗಿದೆ ಅಂತ ಹೇಳಿಬಿಟ್ಟು. ದ ವೈಬ್ರೇಷನ್ ಫ್ರಮ್ ದ ಇಯರ್ ಡ್ರಮ್ಸ್ ಕಾಸಸ್ 3 ಸ್ಮಾಲ್ ಬೋನ್ಸ್ ಇನ್ಸೈಡ್ ಅವರ್ ಇಯರ್ ಟು ವೈಬ್ರೇಟ್ ಆ್ಯಸ್ ವೆಲ್. ಸೊ ಇದು ಇಯರ್ ಡ್ರಮ್ ವೈಬ್ರೇಟ್ ಆಗ್ತಿದೆ ಅಂದರೆ ನಮ್ಮ ಇನ್ನರ್ ಇಯರಲ್ಲಿ ಇರುವಂತಹ ಈ 3 ಸ್ಮಾಲ್ ಬೋನ್ಸ್ ಏನಿದೆಯಲ್ಲ ಅದು ಕೂಡ ವೈಬ್ರೇಟ್ ಆಗುತ್ತೆ. ಏಕೆಂದರೆ ಇಯರ್ ಡ್ರಮ್ ಮತ್ತು ಅದು ಅಟ್ಯಾಚ್ ಆಗಿದೆ.
ಹಾಗಾಗಿ ಆ 3 ಬೋನ್ಸು ಕೂಡ ವೈಬ್ರೇಟ್ ಆಗುತ್ತೆ. ದ ಸೌಂಡ್ ವೇವ್ ಟ್ರಾವೆಲ್ಸ್ ಇನ್ಸೈಡ್ ದ ಇಯರ್ ಆನ್ ದಿಸ್ ಮ್ಯಾನರ್ ಅಂಟಿಲ್ ಇಟ್ ರೀಚಸ್ ಅ ಸ್ಟ್ರಕ್ಚರ್ ನೌನ್ ಆಸ್ ಕ್ಯಾಕ್ಯುಲೆ. ಸೊ ಇದು ಕೇಕುಲೆ ಏನಿದೆಯಲ್ಲ, ಸ್ನೈಲ್ ರೀತಿಯಾಗಿ ಏನು ಸ್ಟ್ರಕ್ಚರ್ ಇದೆಯಲ್ಲ, ಆ 3 ಬೋನ್ಸಿಂದ ಇದಕ್ಕೆ ಸೌಂಡು ಪಾಸ್ ಆಗುತ್ತೆ. ಎ ಕ್ಯಾಕ್ಯುಲೆ ರಿಸೀವ್ಸ್ ದ ವೈಬ್ರೇಷನ್ಸ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಇಂಟು ಅ ಮೆಸೇಜ್ ದಟ್ ಅವರ್ ಬ್ರೈನ್ ಅಂಡರ್ಸ್ಟ್ಯಾಂಡ್ ದ ಸೌಂಡ್. ಸೊ ಈ ಕೇಕುಲೆಯಿಂದ ಏನಾಗುತ್ತೆ, ನಮ್ಮ ಬ್ರೈನಿಗೆ ಈ ಸೌಂಡು ಸೆಂಡ್ ಆಗುತ್ತೆ. ಅದರಿಂದ ಅದು ಅದ್ರ ಯಾವ ಸೌಂಡು ಅಂತ ಹೇಳಿಬಿಟ್ಟು ಫೈಂಡ್ ಔಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ವಿ ನೋ ಅಬೌಟ್ ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಆ್ಯನ್ ಎಕೋ. ಎಕೋ ಅಂತಂದರೆ ಏನು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೋಡಿ ಮಕ್ಕಳ, ಸರ್ಕಲ್ ದ ಕರೆಕ್ಟ್ ಆನ್ಸರ್. ಎಕೋ ಇಸ್ ಪ್ರೊಡ್ಯೂಸ್ಡ್ ವೆನ್ ದ ಸೌಂಡ್ ಈಸ್ ರಿಫ್ಲೆಕ್ಟೆಡ್. ಸೊ ಸೌಂಡ್ ರಿಫ್ಲೆಕ್ಟ್ ಆದಾಗ ಮಾತ್ರ ಏಕೋ ಕೇಳೋದು. ಅಂದರೆ ಏಕೋ ಅಂದರೆ ಏನು, ಪದೇ ಪದೇ ಕೇಳಿಸ್ತಾ ಇರುತ್ತೆ. ಡ್ಯಾಶ್ ವಿಲ್ ರೆಡ್ಯೂಸ್ ದ ಎಕೋ, ಸ್ಟೀಲ್ ಆರ್ ವುಡ್. ಸೊ ವುಡ್ಡು ಎಕೋನ ರೆಡ್ಯೂಸ್ ಮಾಡುತ್ತೆ. ಎಕೋ ಇಸ್ ಯೂಸ್ಡ್ ಫಾರ್ ಡ್ಯಾಶ್, ಮೆಜರಿಂಗ್ ಡೆಪ್ತ್ ಆಫ್ ಓಷನ್ ಆರ್ ಪ್ರೊಟೆಕ್ಟಿಂಗ್ ದ ಫಿಶಸ್. ಎಸ್, ದ ಆನ್ಸರ್ ಈಸ್ ಮೆಜರಿಂಗ್ ಡೆಪ್ತ್ ಆಫ್ ದ ಓಷನ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, explain how electricity can be generated from the water. ಸೊ ವಾಟರಿಂದ ಹೇಗೆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಮೂವಿಂಗ್ ವಾಟರ್ ಹ್ಯಾಸ್ ಅ ಲಾಟ್ ಆಫ್ ಎನರ್ಜಿ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಜನರೇಟ್ ಅ ಎಲೆಕ್ಟ್ರಿಸಿಟಿ. ಸೊ ಮೂವಿಂಗ್ ವಾಟರ್ ಮೂವ್ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿನ ನಾವು ಪ್ರೊಡ್ಯೂಸ್ ಮಾಡ್ಬೋದು, ಜನರೇಟ್ ಮಾಡ್ಬೋದು. ಓಕೆ, ದಿಸ್ ಟೈಪ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಕಾಲ್ಡ್ ಹೈಡ್ರೋ ಎಲೆಕ್ಟ್ರಿಸಿಟಿ. ಅದನ್ನೇನಂತ ಹೇಳ್ತೀವಿ ನಾವು? ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಎನರ್ಜಿ ಫ್ರಮ್ ದ ಮೂವಿಂಗ್ ವಾಟರ್ ಕ್ಯಾನ್ ರೋಟೇಟ್ ಎ ವೀಲ್ ಆಸ್ ಶೋನ್ ಇನ್ ದ ಫಿಗರ್. ಸೊ ಇದು ಹೈಯರ್ ಪೊಸಿಷನಿಂದ ಈ ವಾಟರ್ ಈ ವೀಲಿಗೆ ಬೀಳ್ತಾ ಇದೆ ಅಂತಂದರೆ ವೀಲು ಈ ರೀತಿಯಾಗಿ ರೊಟೇಟ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಸಮಥಿಂಗ್ ಸಿಮಿಲರ್ ಹ್ಯಾಪನ್ಸ್ ಇನ್ ಎ ಡ್ಯಾಮ್ ವೇರ್ ವಾಟರ್ ಈಸ್ ಸ್ಟೋರ್ಡ್ ಅಟ್ ಹೈಟ್. ಇಲ್ಲಿ ನೋಡಿ ಮಕ್ಕಳ, ಈ ಡ್ಯಾಮಲ್ಲಿ ವಾಟರ್ ಎಲ್ಲಿದೆ? ಹೈಟಲ್ಲಿ ಸ್ಟೋರ್ ಆಗಿದೆ. ಬಿಕಾಸ್ ದಿಸ್ ಇಸ್ ಅ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಸ್ಟೋರ್ಡ್ ಅಟ್ ಎ ಹೈಟ್, ಇಟ್ ಹ್ಯಾಸ್ ಅ ಲಾಟ್ ಆಫ್ ಎನರ್ಜಿ. ಸೊ ಹೈಟಲ್ಲಿ ವಾಟರ್ ಸ್ಟೋರ್ ಆಗಿದೆ ಅಂತಂದರೆ ಇಲ್ಲಿ ತುಂಬ ಎನರ್ಜಿ ಇರುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳ. ಫ್ರಮ್ ದಟ್ ಹೈಟ್ ಇನ್ ದ ಡ್ಯಾಮ್ ವಾಟರ್ ಈಸ್ ಅಲೌಡ್ ಟು ಫ್ಲೋ ಡೌನ್ ಥ್ರೂ ದ ಪೈಪ್ಸ್ ಆಸ್ ಶೋನ್ ದೇರ್. ಸೊ ಈ ಪೈಪ್ ಮುಖಾಂತರ ಏನಾಗುತ್ತೆ? ವಾಟರು ಫ್ಲೋ ಆಗುತ್ತೆ. ದ ಎನರ್ಜಿ ಫ್ರಮ್ ದ ವಾಟರ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ 2 devices, that is turbine and generator. The turbine is connected to the generator. ಸೊ ಇಲ್ಲಿ ವಾಟರು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೆ 2 ಡಿವೈಸಸ್ ಬೇಕು. ಯಾವುದಾದದ್ದು? ಟರ್ಬೈನ್ ಆ್ಯಂಡ್ ಜನರೇಟರ್. ಈ ಟರ್ಬೈನ್ ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ ಅಂದರೆ ಜನರೇಟರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ದ ಟರ್ಬೈನ್ ಈಸ್ ಲೈಕ್ ಅ ಲಾರ್ಜ್ ಫ್ಯಾನ್ ವಿಚ್ ರೊಟೇಟ್ಸ್ ವೆನ್ ವಾಟರ್ ಫಾಲ್ಸ್ ಆನ್ ಇಟ್. ಸೊ ಈ ಟರ್ಬೈನ್ ಹೇಗಿರುತ್ತೆ ಅಂದರೆ ಒಂದು ಲಾರ್ಜ್ ಫ್ಯಾನ್ ಇದ್ದಾಗ ಇರುತ್ತೆ. ಸೊ ನೀರು ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ? ಅದು ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವೆನ್ ದ ಟರ್ಬೈನ್ ಟರ್ನ್ಸ್, ದ ಜನರೇಟರ್ ಟರ್ನ್ಸ್ ಆಸ್ ವೆಲ್ ಆಸ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ. ಸೊ ಟರ್ಬೈನ್ ರೊಟೇಟ್ ಆಗ್ತಿದೆ ಅಂತಂದರೆ ಇಲ್ಲಿ ಏನಾಗುತ್ತೆ? ಈ ಜನರೇಟರು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಎಕ್ಸ್ಪ್ಲೈನ್ ಹೌ ಎಲೆಕ್ಟ್ರಿಸಿಟಿ ಕ್ಯಾನ್ ಬಿ ಜನರೇಟೆಡ್ ಫ್ರಮ್ ದ ಫಾಸಿಲ್ ಫ್ಯೂಲ್ಸ್. ಹಾಗಾದರೆ ಫಾಸಿಲ್ ಫ್ಯೂಲ್ಸಿಂದ ಹೇಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಕೊಳ್ಬೋದು? ಅದಕ್ಕೂ ಮುಂಚೆ ಇದು ಟ್ರೂ ಆರ್ ಫಾಲ್ಸ್ ನೋಡೋಣ ಮಕ್ಕಳ. ವಾಟರ್ ಸ್ಟೋರ್ಡ್ ಅಟ್ ಹೈಟ್ ಆಸ್ ಅ ಲಾಟ್ ಆಫ್ ಎನರ್ಜಿ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಎಸ್, ಇಟ್ ಈಸ್ ಅ ಟ್ರೂ. Electricity is produced using water in thermal power plant. Is it true or false? Yes, that is false. Thermal power plant ಅಲ್ಲಿ ವಾಟರ್ ಇರಲ್ಲ. ಏನಿರುತ್ತೆ? ಎಸ್, ಕೋಲ್ ಇರುತ್ತೆ. A bridge is constructed across the rivers to produce electricity. Is it true or false? Yes, it is false. Because bridge is not constructed. Dam is constructed across the river. Okay children?
A generator is connected to a turbine. Is it true or false? Yes, it is true. Generator converts motion into electrical energy. Is it true or false? Yes, it is true. Understood, students? Put the process of generating electricity using a fossil fuels in the correct order. So correct order ಅಲ್ಲಿ ಫಾಸಿಲ್ ಫ್ಯೂಲ್ಸ್ ಇಂದ ಹೇಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಮಕ್ಕಳ. ಸ್ಟೂಡೆಂಟ್ಸ್ ಸಿ ದಿಸ್ coal is mined and transported to the thermal power plant. ಸೊ ಮೈನಿಂಗಲ್ಲಿ ಈ ಕೋಲ್ ಸಿಗತ್ತೆ, ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ ಚಿಲ್ಡ್ರನ್, ಕೋಲ್ ಈಸ್ ಬರ್ನ್ಡ್ ಇನ್ ಅ ಫರ್ನೇಸ್. ಒಂದು ಫರ್ನೇಸಲ್ಲಿ ಕೋಲನ್ನು ಬರ್ನ್ ಮಾಡ್ತಾರೆ. ವಾಟರ್ ಇನ್ ಅ ಬಾಯ್ಲರ್ ಹೀಟ್ಸ್ ಅಪ್ ಆ್ಯಂಡ್ ಟರ್ನ್ ಇನ್ ಟು ಸ್ಟೀಮ್. ಆ್ಯಂಡ್ ಬಾಯ್ಲರ್ ಇರುವಂಥ ವಾಟರ್ ಹೀಟ್ ಆಗಿಬಿಟ್ಟು ಅದು ಸ್ಟೀಮಿಗೆ ಕನ್ವರ್ಟ್ ಆಗುತ್ತೆ. ದ ಸ್ಟೀಮ್ ಟರ್ನ್ಸ್ ಅ ಟರ್ಬೈನ್. ಆ ಸ್ಟೀಮ್ ಏನು ಮಾಡುತ್ತೆ? ಟರ್ಬೈನನ್ನು ರೊಟೇಟ್ ಮಾಡುತ್ತೆ. ಆ ಟರ್ಬೈನಿಗೆ ಜನ್ರೇಟರು ಅಟ್ಯಾಚ್ ಆಗಿರೋದ್ರಿಂದ ಏನಾಗುತ್ತೆ? ಜನರೇಟರ್ ರೊಟೇಟ್ಸ್ ಆ್ಯಂಡ್ ಕನ್ವರ್ಟ್ಸ್ ದ ಮೋಷನ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಜನರೇಟರ್ ರೊಟೇಟ್ ಆಗೋದ್ರಿಂದ ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ದ ಪವರ್ ಲೈನ್ಸ್ ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಿಸಿಟಿ ಟು ಹೋಮ್. ಸೊ ಪವರ್ ಲೈನ್ಸ್ ಮುಖಾಂತರ ಎಲೆಕ್ಟ್ರಿಸಿಟಿ ಎಲ್ಲ ಹೋಮ್ಸಿಗೂ ಹೋಗುತ್ತೆ. Understood, students? Next, explain how electricity can be generated from the sun. Okay, children? Students say this: in addition to producing electricity from the water and from the coal, we have invented solar cells that can directly convert sunlight into electricity. ಯಾವ ರೀತಿಯಾಗಿ ವಾಟರಿಂದ ಮತ್ತು ಕೋಲಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವೋ ಅದೇ ರೀತಿಯಾಗಿ ಸೋಲಾರ್ ಸೆಲ್ಸಿಂದನೂ ಕೂಡ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು, ಜನ್ರೇಟ್ ಮಾಡ್ಬೋದು ಅನ್ನೋದನ್ನು ಈಗ ಇನ್ವೆಂಟ್ ಮಾಡಿದ್ದಾರೆ ಮಕ್ಕಳ. ಅಂಡರ್ಸ್ಟುಡ್? ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. These cells are made up of special material called a silicon which is found in sand. ಸೊ ಇಲ್ಲಿರುವಂತಹ ಸೆಲ್ಸನ್ನು ಯಾವುದ್ರ ಮೂಲಕ ಮಾಡಿರ್ತಾರೆ ಅಂತಂದರೆ ಸಿಲಿಕಾನಿಂದ ಮಾಡಿರ್ತಾರೆ. ಇದೆಲ್ಲಿ ಸಿಗುತ್ತೆ ಅಂತಂದರೆ ಸ್ಯಾಂಡಲ್ಲಿ ಸಿಗುತ್ತೆ. ಓಕೆ ಚಿಲ್ಡ್ರನ್, ಈ ಸಿಲಿಕಾನ್ ಯೂಸ್ ಮಾಡಿಕೊಂಡು ಸೋಲಾರ್ ಸೆಲ್ಲನ್ನು ಮಾಡಿರ್ತಾರೆ. These solar cells when put together on a sheet are called as solar panels. ಈ ಸೋಲಾರ್ ಸೆಲ್ಸನ್ನು ಒಂದು ಶೀಟ್ ರೀತಿಯಲ್ಲಿ ಮಾಡಿದಾಗ ಏನಾಗುತ್ತೆ? ಅದು ಸೋಲಾರ್ ಪ್ಯಾನಲ್ಸ್ ಅಂತ ಕರ್ಕೊಳ್ಳುತ್ತೆ. And are becoming increasingly popular because sun can provide almost endless supply of electricity. ಇದು ಬರ್ತಾ ಬರ್ತಾ ಪಾಪ್ಯುಲರ್ ಆಗುತ್ತೆ, ಯಾಕಂದರೆ ಸನ್ನು ಎಂಡ್ಲೆಸ್ ಆಗಿರುವಷ್ಟು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತಾ ಇದೆ. ಓಕೆ ಚಿಲ್ಡ್ರನ್, ದ ಸೋಲಾರ್ ಪ್ಯಾನಲ್ಸ್ ಕ್ಯಾನ್ ಬಿ ಪುಟ್ ಅಪ್ ಆನ್ rooftops or on a large pieces of land called a solar power plants or solar parks. ಸೊ ಇದನ್ನು ರೂಫ್ ಟಾಪ್ ಮೇಲಾದರೂ ಇಡ್ಬೋದು ಅಥವಾ ಲಾರ್ಜ್ ನಂಬರ್ ಆಫ್ ಸೋಲಾರ್ ಪ್ಯಾನಲ್ಸ್ನ ಒಂದು ಪಾರ್ಕಲ್ಲೂ ಕೂಡ ಇದನ್ನು ಇಡ್ಬೋದು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ದ ರೂಫ್ ಟಾಪ್ಸ್ ಪ್ಯಾನಲ್ ಕ್ಯಾನ್ ಡೈರೆಕ್ಟ್ಲಿ ಸಪ್ಲೈ ಪವರ್ ಟು ದ ಎಂಟೈರ್ ಹೋಮ್ ವಿತೌಟ್ ಯೂಸಿಂಗ್ ಲಾಂಗ್ ವೈರ್ಸ್. ಸೊ ಈ ಸೋಲಾರ್ ಪ್ಯಾನಲ್ಸ್ ಏನಿದೆಯಲ್ಲ, ಇದು ರೂಫ್ ಟಾಪ್ಸಲ್ಲಿರುವಂಥದ್ದು ಇಡೀ ಮನೆಗೆ ಬೇಕಾಗುವಷ್ಟು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡುತ್ತೆ ವಿತೌಟ್ ಯೂಸಿಂಗ್ ಅ ಲಾಂಗ್ ವೈರ್ಸ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಸ್ಟೂಡೆಂಟ್ಸ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸ್ಟೂಡೆಂಟ್ಸ್, ಸಿ ದಿಸ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ವಾಟ್ ಈಸ್ ಸೋಲಾರ್ ಎನರ್ಜಿ? The sun gives us light and heat which helps all the plants, animals and humans. This energy is called as solar energy. ಸೊ ಸನ್ನಿಂದ ನಮಗೇನು ಸಿಗುತ್ತೆ? ಲೈಟ್ ಆ್ಯಂಡ್ ಹೀಟ್ ಸಿಗುತ್ತೆ. ಅದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಪ್ಲ್ಯಾಂಟ್ಸು, ಆ್ಯನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸಿಗೆಲ್ಲ ಹೆಲ್ಪ್ ಮಾಡುತ್ತೆ ಬದುಕಲಿಕ್ಕೋಸ್ಕರ. ಅದಕ್ಕೆ ಏನಂತ ಹೇಳ್ತೀವಿ ನಾವು? ಸೋಲಾರ್ ಎನರ್ಜಿ ಅಂತ ಹೇಳ್ತೀವಿ. ಹೌ ಈಸ್ ಸೋಲಾರ್ ಎನರ್ಜಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ? ಹಾಗಾದರೆ ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಹೇಗೆ ಕನ್ವರ್ಟ್ ಮಾಡ್ಬೋದು ನಾವು? ಮೆನಿ ಸೋಲಾರ್ ಸೆಲ್ಸ್ ಪುಟ್ ಟುಗೆದರ್ ಮೇಕ್ ಸೋಲಾರ್ ಪ್ಯಾನಲ್ಸ್ ವಿಚ್ ಕನ್ವರ್ಟ್ ಲೈಟ್ ಫ್ರಮ್ ದ ಸನ್ ಇಂಟು ಅ ಎಲೆಕ್ಟ್ರಿಕಲ್ ಎನರ್ಜಿ.
ಸೊ ಸೋಲಾರ್ ಸೆಲ್ಲನ್ನು ತುಂಬ ಜೋಡಿಸಿದಾಗ ಅದೇನಾಗುತ್ತೆ ಸೋಲಾರ್ ಪ್ಯಾನಲ್ಸ್ ಆಗುತ್ತೆ. ಅದೇನು ಮಾಡುತ್ತೆ ಸೋಲಾರ್ ಲೈಟನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ದೆನ್ ವಾಟ್ ಆರ್ ದ ಸೋಲಾರ್ ಸೆಲ್ಸ್ ಮೇಡ್ ಅಪ್ ಆಫ್? ಹಾಗಾದರೆ ಸೋಲಾರ್ ಸೆಲ್ಸ್ ಯಾವುದರಿಂದ ಆಗಿದೆ? ಸೋಲಾರ್ ಸೆಲ್ಸ್ ಆರ್ ಮೇಡ್ ಅಪ್ ಆಫ್ ಸಿಲಿಕಾನ್ ವಿಚ್ ಇಸ್ ಫೌಂಡ್ ಇನ್ ದ ಸ್ಯಾಂಡ್. ಸೊ ಸಿಲಿಕಾನ್ ಅನ್ನೋ ಒಂದು ಐಟಮಿಂದ ಸೋಲಾರ್ ಸೆಲ್ಸನ್ನು ಮಾಡಿರ್ತಾರೆ. ಆ ಸಿಲಿಕಾನ್ ಐಟಮ್ ಎಲ್ಲಿ ಸಿಗತ್ತೆ ಅಂತಂದರೆ ಮಣ್ಣಲ್ಲಿ ಸಿಗತ್ತೆ ನಮಗೆ. ಓಕೆ, ಹೌ ಎಲೆಕ್ಟ್ರಿಸಿಟಿ ಜನರೇಟೆಡ್ ಫ್ರಮ್ ದ ಸೋಲಾರ್ ಎನರ್ಜಿ ಇಸ್ ಟ್ರಾನ್ಸ್ಮಿಟೆಡ್ ಟು ದ ಹೋಮ್. ಸೊ ಸೋಲಾರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತಲ್ವಾ, ಅದನ್ನು ಹೋಮ್ಸಿಗೆಲ್ಲ ಹೇಗೆ ಸಪ್ಲೈ ಮಾಡ್ತೀವಿ ನಾವು? ಎಸ್, the electricity generated in solar parks are transmitted through power lines, and it is installed rooftops of homes or directly used. ಸೊ ಈ ಪಾರ್ಕಲ್ಲೆಲ್ಲ ಸೋಲಾರ್ ಪ್ಯಾನೆಲ್ಗಳನ್ನು ಸೋಲಾರ್ ಪವರ್ ಪ್ಲ್ಯಾಂಟನ್ನು ಮಾಡಿಬಿಟ್ಟು ಎಲೆಕ್ಟ್ರಿಸಿಟಿ ಏನು ಪ್ರೊಡ್ಯೂಸ್ ಮಾಡಿರ್ತಾರಲ್ವ ಅದನ್ನು ನಾವು ಪ್ರತಿಯೊಂದು ಮನೆಗಳಿಗೆ ಮತ್ತು ಎಲೆಕ್ಟ್ರಿಸಿಟಿಗೋಸ್ಕರ ಏನು ಮಾಡ್ತೀವಿ ಅದನ್ನು ಪವರ್ ಲೈನ್ಸ್ ಮೂಲಕ ಅದನ್ನು ಸಪ್ಲೈ ಮಾಡ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮ್ಮರಿ ಆಫ್ ದಿಸ್ ವೀಕ್ ಕ್ಲಾಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.